ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಹಾಲಕ್ಷ್ಮಿಯ 6 ದಿವ್ಯ ಸ್ವರೂಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಅಲಮೇಲು ಮಂಗಾಪುರದಲ್ಲಿ ಲಕ್ಷ್ಮೀ ದೇವಿಯು ಹೇಗೆ ಆವಿರ್ಭಾವವಾದಳು ಎಂಬುದನ್ನು ನೋಡೋಣ. ಲಕ್ಷ್ಮಿಯು ಸಮುದ್ರದಿಂದ ಬಂದಿದ ಕತೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ದೇವಿಯು ತಾಂಡವ ಮಾಡಲಿ ಎಂದು ಹಾರೈಸುತ್ತಾ ಮುಂದೆ ಸಾಗೋಣ. ಶ್ರುತಿ ಸ್ಪೀಕ್ಸ್ ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸನಾತನ ಧರ್ಮವನ್ನು ಬೆಳೆಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕನ್ನು ಮಾಡಿ. ಮೊದಲಿಗೆ ಲಕ್ಷ್ಮೀ ದೇವಿಯ 6 ಸ್ವರೂಪವನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ವೇದಲಕ್ಷ್ಮಿ. ಇದು ನಡೆದಿದ್ದು ತ್ರೇತಾಯುಗದಲ್ಲಿ. ಕುಶಧ್ವಜನೆಂಬ ಒಬ್ಬಾತನಿದ್ದನು. ಅವನು ಯಾವಾಗಲೂ ವೇದಾಧ್ಯಯನವನ್ನು ಮಾಡುತ್ತಿದ್ದನು. ಅವನಿಗೆ ಮದುವೆ ಆಗಿರುವುದಿಲ್ಲ. ಆದರೆ ಲಕ್ಷ್ಮಿಯನ್ನು ಮಗಳಾಗಿ ಪಡೆಯುವ ಆಕಾಂಕ್ಷೆಯನ್ನು ಹೊಂದಿರುತ್ತಾನೆ. ಹೀಗಿರುವಾಗ ಅತ್ತ ಊರ್ವಶಿಯು ಸಾಗುತ್ತಿರುವುದನ್ನು ಒಮ್ಮೆ ನೋಡುತ್ತಾನೆ. ಆ ಅಂದವನ್ನು ನೋಡಿ ಅವನ ರೇತಸ್ಸು ಬಿದ್ದು ಅದರಿಂದ ಹೆಣ್ಣು ಶಿಶುವಿನ ಜನನವಾಗುತ್ತದೆ. ಅವಳೇ ಲಕ್ಷ್ಮೀ ದೇವಿಯು. ವೇದಾಧ್ಯಯನ ಮಾಡುತ್ತಿದ್ದರಿಂದ ಅವಳು ವೇದವತಿ ಅಥವಾ ವೇದಲಕ್ಷ್ಮಿಯಾದಳು. ನಂತರ ಆ ವೇದವತಿಯು ಬೆಳೆಯುತ್ತಾ ನಾರಾಯಣನನ್ನೇ ವರಿಸಬೇಕೆಂದು ಮನಸ್ಸಾಗಿ ತಪಸ್ಸಿಗೆ ಕೂರುತ್ತಾಳೆ. ಒಮ್ಮೆ ರಾವಣನು ಪುಷ್ಪಕ ವಿಮಾನದಲ್ಲಿ ಸಾಗುತ್ತಿರುವಾಗ ಈ ವೇದಲಕ್ಷ್ಮಿಯನ್ನು ನೋಡಿ ಅವಳನ್ನು ಮೋಹಿಸಲು ಹೋಗುತ್ತಾನೆ. ಇದರಿಂದ ಆ ವೇದವತಿಯು ಅಗ್ನಿಯ ಪ್ರವೇಶವನ್ನು ಮಾಡುತ್ತಾಳೆ. ಮುಂದೆ ರಾಮಾಯಣದಲ್ಲಿ ಸೀತೆಯ ಬದಲಾಗಿ ವೇದವತಿಯು ಹೋಗಿದ್ದು ನಮಗೆಲ್ಲ ತಿಳಿದಿದೆ. ಅಗ್ನಿ ಪ್ರವೇಶವಾದಾಗ ನಿಜವಾದ ಸೀತೆಯು ಬರುತ್ತಾಳೆ. ವೇದವತಿಯನ್ನು ನಿನಗೇನು ಬೇಕು ಎಂದು ಕೇಳಿದಾಗ ಅವಳು ನಾರಾಯಣನಿಗೆ ತನ್ನನ್ನು ವರಿಸೆಂದು ಕೇಳುತ್ತಾಳೆ. ಆಗ ನಾರಾಯಣನು ತಾನು ಈ ಅವತಾರದಲ್ಲಿ ಏಕಪತ್ನಿ ವ್ರತಸ್ಥನು, ಮುಂದಿನ ಕಲಿಯುಗದಲ್ಲಿ ಅವತಾರ ತಾಳಿ ತನ್ನನ್ನು ವರಿಸುವೆನು ಎಂದು ಹೇಳುತ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ನಮಗೆ ಇದು ಸಿಗುವುದು ಕೂರ್ಮ ಪುರಾಣದಲ್ಲಿ. ಇದನ್ನು ಬರೆದಿದ್ದು ವ್ಯಾಸ ಮಹರ್ಷಿಗಳು. ಹಾಗಾಗಿ ಇದು ಕೂಡ ಪ್ರಾಮಾಣಿಕವಾದದ್ದು ಎಂದು ತಿಳಿಯಬಹುದು. ಯಾಕೆ ನಾರಾಯಣನು ಆ ವರ ಕೊಟ್ಟನೆಂದರೆ ಆ ಭಗವಂತನ ಅವತಾರವಾಗಬೇಕಿತ್ತು. ಹಾಗಾಗಿ ಅಂದಿನಿಂದ ವೇದವತೆಯು ಸೂಕ್ಷ್ಮ ಶರೀರದವಳಾಗಿ ಭೂಮಿಯ ಮೇಲೆ ಇದ್ದಳು. ನಾರಾಯಣಿಗಾಗಿ ಕಾಯುತ್ತಿದ್ದಳು. ವೇದವತಿಯ ಆಲಯವನ್ನು ಎಲ್ಲಿ ಕಾಣಬಹುದೆಂದರೆ ತಿರುಮಲದ ಹತ್ತಿರ ನಾಗಲಾಪುರ ಎಂಬ ಒಂದು ಊರಿದೆ. ಅಲ್ಲಿ ನಾರಾಯಣನ ಮತ್ಸ್ಯ ರೂಪವಾದ ದೇವಾಲಯವಿದೆ. ಅದೇ ದೇವಾಲಯದ ನೈಋತ್ಯ ಭಾಗದಲ್ಲಿ ನಾಗವಲ್ಲಿ ಎಂಬ ಆಲಯವಿದೆ. ಅಲ್ಲಿ ನಾವು ವೇದಲಕ್ಷ್ಮಿಯನ್ನ ನೋಡಬಹುದು. ಇನ್ನು ಎರಡನೆಯ ಲಕ್ಷ್ಮಿ ಶ್ರೀವತ್ಸಲಕ್ಷ್ಮಿ. ಹಾಗಂದರೆ ಸ್ವಾಮಿಯ ಹೃದಯ ಮೇಲೆ ಇರುವ ಒಂದು ಬರ್ತ್ ಮಾರ್ಕಿನ ರೂಪದಲ್ಲಿ ಇರುವ ಲಕ್ಷ್ಮೀ ದೇವಿ. ಭೃಗು ಮಹರ್ಷಿಯ ಕತೆ ನಮಗೆಲ್ಲ ತಿಳಿದಿದೆ. ಆದರೆ ಈ ಪಿಕ್ಚರ್ನಲ್ಲಿ, ಮೂವೀಸ್ನಲ್ಲಿ ತೋರಿಸುವ ಹಾಗೆ ಲಕ್ಷ್ಮೀನಾರಾಯಣರು ಭೃಗು ಮಹರ್ಷಿ ಬರುವಾಗ
ಸರಸ ಸಲ್ಲಾಪದಲ್ಲಿ ಇರುವುದಿಲ್ಲ. ಪುರಾಣಗಳ ಪ್ರಕಾರ ಅವರಿಬ್ಬರ ನಡುವೆ ವಾಗ್ವಿವಾದಗಳು ನಡೆಯುತ್ತಿರುತ್ತದೆ. ಅದು ಏನೆಂದರೆ, ಕಲಿಯುಗ ಬಂದಿದೆ, ನಮ್ಮ ಅವತರಿಸುವ ಕಾಲ ಆಗಿದೆ. ಹಾಗಾಗಿ ಮೊದಲು ನೀನು ಹೋಗು, ನಿನ್ನನ್ನು ಅನುಸರಿಸಿ ನಾನು ಬರುವೆ ಎಂದು ನಾರಾಯಣನು ಲಕ್ಷ್ಮಿಗೆ ಹೇಳುತ್ತಿರುತ್ತಾನೆ. ಆಗ ಲಕ್ಷ್ಮಿಯು ನಾರಾಯಣನಿಗೆ, ಸ್ವಾಮಿ, ಪ್ರತಿ ಅವತಾರದಲ್ಲಿ ನೀವು ಮೊದಲು ಹೋಗಿ ನಂತರ ನಾನು ಬರುತ್ತಿದ್ದೆ. ನೀವು ನನ್ನನ್ನು ಮದುವೆ ಆಗುತ್ತಿದ್ದಿರಿ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುತ್ತಿದ್ದಿರಿ. ಈಗ ಈ ಅವತಾರದಲ್ಲಿ ಮೊದಲು ನನ್ನನ್ನು ಹೋಗು ಅನ್ನುತ್ತಿದ್ದೀರಾ? ಇದು ಆಗುವುದಿಲ್ಲ. ಆಗ ನಾರಾಯಣನು ಹೀಗೆ ಹೇಳುತ್ತಾನೆ, ಎಲ್ಲ ಅವತಾರಗಳಲ್ಲೂ ನಾವು ದುಷ್ಟರಿಗೆ ಶಿಕ್ಷೆ ಕೊಟ್ಟು ಹಿಂದಿರುಗುತ್ತಿದ್ದೆವು. ಆದರೆ ಈಗ ಬರುವ ಈ ಕಲಿಯುಗ ಅವತಾರದಲ್ಲಿ ದುಷ್ಟರಿಗೆ ಶಿಕ್ಷೆ ಕೊಡುವುದಕ್ಕೆ ಹೋದರೆ ಒಬ್ಬರು ಕೂಡ ಭೂಮಿಯ ಮೇಲೆ ಉಳಿಯುವುದಿಲ್ಲ. ಅವರ ಮನಸ್ಸನ್ನು ಬದಲಾಯಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಭಕ್ತರಿಗೆ ನಾವು ರಕ್ಷಣೆಯನ್ನು ಕೂಡ ಕೊಡಬೇಕು. ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಈ ಅವತಾರದಲ್ಲಿ ಮೊದಲು ನೀನು ಹೋಗು, ನಂತರ ನಾನು ಬರುತ್ತೇನೆ ಎಂದು. ಈ ಅವತಾರದಲ್ಲಿ ನನ್ನ ಹೆಸರು ಕೂಡ ನಿನ್ನ ಹೆಸರೇ ಆಗಿರುತ್ತದೆ, ಅದು ಶ್ರೀನಿವಾಸನೆಂದು. ಹಾಗಾಗಿ ನೀನು ಹೋಗು ಎಂದು ನಾರಾಯಣನು ಲಕ್ಷ್ಮೀದೇವಿಗೆ ಹೇಳುತ್ತಿರುತ್ತಾನೆ. ತಾಯಿಯು ಒಪ್ಪುವುದಿಲ್ಲ. ನಾರಾಯಣನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಆಗ ಭೃಗು ಮಹರ್ಷಿ ಬಂದು ಕಾಲಲ್ಲಿ ಒದೆಯುವುದು. ನಾರಾಯಣನು ಅವರ ಕಾಲನ್ನು ಒತ್ತುವುದು. ಇದರಿಂದ ಲಕ್ಷ್ಮಿಗೆ ತುಂಬ ಕೋಪ ಬರುತ್ತದೆ. ಅಲ್ಲಿಂದ ಲಕ್ಷ್ಮೀದೇವಿಯು ಹೊರಬರುತ್ತಾಳೆ. ಹೀಗಾಗಲೆಂದೇ ನಾರಾಯಣನು ರಚಿಸಿದ್ದು ಈ ಒಂದು ಲೀಲಾ ನಾಟಕ. ಅಲ್ಲಿಂದ ಹೊರಡುವಾಗ ಲಕ್ಷ್ಮೀದೇವಿಯು ಒಂದು ಮಾತು ಹೇಳುತ್ತಾಳೆ, ತಮೋಗುಣದಿಂದ ಆ ಋಷಿಯು ಒದ್ದನಲ್ಲ, ಮತ್ತೆ ನಾನು ಶುದ್ಧ ಸತ್ವ ಸ್ವರೂಪ ಹೊಂದಿದ ಮೇಲೆ ವೈಕುಂಠಕ್ಕೆ ಬರುವನು, ಅಲ್ಲಿಯ ತನಕ ಬರುವುದಿಲ್ಲ ಎಂದು ಹೇಳಿ ಹೊರಡುತ್ತಾಳೆ. ಈ ವಾಕ್ಯವನ್ನು ಅಥವಾ ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇದೇ ತಿರುಮಲಕ್ಕೆ ಬುನಾದಿ. ಅಲ್ಲಿಂದ ಲಕ್ಷ್ಮೀದೇವಿಯು ಎಲ್ಲಿ ಹೋದಳು ಎಂದರೆ, ಸಾಮಾನ್ಯವಾಗಿ ಹೇಳುವುದು ಕೊಲ್ಹಾಪುರ. ಅದು ನಾವು ಪುರಾಣಗಳನ್ನು ತಿಳಿಯದೆ ಏನೋ ಸುಮ್ಮನೆ ಹೇಳುತ್ತೇವೆ. ಆದರೆ ತಾಯಿಯು ನಿಜವಾಗಲೂ ಹೋಗಿದ್ದು ಅಮೇರಿಕಕ್ಕೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಾ. ತಾಯಿಯು ವೈಕುಂಠದಿಂದ ನೇರವಾಗಿ ಮೊದಲು ಹೋಗಿದ್ದು ಅಮೇರಿಕಕ್ಕೆ. ನೀವು ಪ್ರಾಬಬಲಿ ಜೀವನದಲ್ಲಿ ಇದು ಕೇಳಿರುವುದಿಲ್ಲ. ತಾಯಿಯು ಅಮೇರಿಕಕ್ಕೆ ಹೋದಳ ಅಂದರೆ ಹೇಗೆ? ಅಂತಹ ರಹಸ್ಯಗಳು ಹೇಳುವುದಕ್ಕೆ ನಮ್ಮ ಚಾನಲ್ ಇರುವುದು. ಲಕ್ಷ್ಮೀದೇವಿಯು ಕಪಿಲ ಮಹರ್ಷಿ ಆಶ್ರಮಕ್ಕೆ ಹೋದಳು. ಅದನ್ನು ಕಪಿಲಾರಣ್ಯ ಎನ್ನುತ್ತಾರೆ. ಇದು ಪಾತಾಳ ಲೋಕದಲ್ಲಿ ಇದೆ. ಅಂದರೆ ಅಮೇರಿಕದಲ್ಲಿ ಇರುವ ಕ್ಯಾಲಿಫೋರ್ನಿಯಾನಲ್ಲಿ ಇದು ಇರುವುದು. ಕೆಲವರು ಪ್ರಶ್ನಿಸುತ್ತಾರಲ್ಲವೇ, ದೇವರು ಬರೀ ಭಾರತ ದೇಶದಲ್ಲಿ ಮಾತ್ರ ಇದ್ದಾನಾ, ಬೇರೆ ಕಡೆ ಇಲ್ಲವಾ ಎಂದು. ದೇವರು ಎಲ್ಲ ಕಡೆ ಇದ್ದಾನೆ. ಲಕ್ಷ್ಮಿಯು ಕೊಲ್ಹಾಪುರದಲ್ಲಿ ಇದ್ದಾಳೆ, ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಇದ್ದಾಳೆ. ಕೊಲ್ಹಾಪುರದಲ್ಲಿ ಇರುವುದನ್ನು ಋಷಿ ಮುನಿಗಳು ಗ್ರಹಿಸಿದರು. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಅದು ಗ್ರಹಿಸುವುದಕ್ಕೆ ಯಾರೂ ಇಲ್ಲ. ಹಾಗಾಗಿ ಅದು
ರಹಸ್ಯವಾಗಿಯೇ ಉಳಿದಿದೆ. ಕ್ಯಾಲಿಫೋರ್ನಿಯಾ ಪಕ್ಕದಲ್ಲಿ ಆಶ್ ಹಿಲ್ ಎನ್ನುವ ಒಂದು ಪ್ರದೇಶವಿದೆ. ಸಗರ ಪುತ್ರರೆಲ್ಲ ಬೂದಿಯಾದರಲ್ಲವೇ, ಆದ್ದರಿಂದ ಆ ಹೆಸರು ಬಂದಿತ್ತು. ಅದು ಗ್ರಹಿಸುವ ಶಕ್ತಿ ಇಲ್ಲದ ಕಾರಣ ಅದು ಗಿಡಮರಗಳಿಂದ ಬಂದಿದ್ದು, ಹೀಗೆ ಏನೋ ಹೇಳುತ್ತಾರೆ. ಹಾಗೆಯೇ ಗಂಗಾ ನದಿಯು ಕೂಡ ಅಲ್ಲಿ ಗುಪ್ತವಾಗಿ ಹರಿಯುತ್ತಾಳೆ. ಅದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅಲ್ಲಿ ಯಾರಿಗೂ ಇಲ್ಲ. ಹೀಗೆ ತಾಯಿಯು ಕ್ಯಾಲಿಫೋರ್ನಿಯಾದಲ್ಲಿ ತಪಸ್ಸು ಮಾಡುತ್ತಿರುವಾಗ ಅಗಸ್ತ್ಯಾದಿ ಋಷಿಗಳು ಬಂದು ತಮಗೆ ಒಂದು ಸಹಾಯವನ್ನು ಮಾಡಬೇಕು ಎಂದು ಕೇಳುತ್ತಾರೆ. ಅದು ಏನೆಂದರೆ, ಭೂಮಿಯ ಮೇಲೆ ಪದ್ಮಾವತಿಪುರವೆಂಬ ಒಂದು ಸುಂದರವಾದ ಊರಿದೆ. ಸತೀದೇವಿಯ ನೇತ್ರ ಬಿದ್ದಂತಹ ಪ್ರದೇಶವದು. ಬ್ರಹ್ಮದೇವನ 3 ಜನ ಮಾನಸ ಪುತ್ರರನ್ನು ಸೃಷ್ಟಿಸುತ್ತಾನೆ, ಗಯ, ಲವಣ ಹಾಗೂ ಕೊಲ್ಹ ಎಂದು. ಆ 3 ರಾಕ್ಷಸರಾದರು. ಅದರಲ್ಲಿ ಗಯ ಹಾಗೂ ಲವಣರನ್ನ ತಮ್ಮ ಪತಿಯಾದ ನಾರಾಯಣನು ಸಂಹರಿಸಿದನು. ಆದರೆ ಆ ಕೊಲ್ಹಾಸುರನು ಇನ್ನೂ ಹಾಗೆಯೇ ಇದ್ದಾನೆ. ಅವನು ಪದ್ಮಾವತಿಪುರದಲ್ಲಿ ನಮ್ಮನ್ನು ತಪಸ್ಸು ಮಾಡುವುದಕ್ಕೆ ಬಿಡುತ್ತಿಲ್ಲ. ನೀನು ಬಂದು ಸಂಹಾರ ಮಾಡಬೇಕು ಎಂದು ಕೇಳುತ್ತಾರೆ. ಆಗ ತಾಯಿಯು ಕ್ಯಾಲಿಫೋರ್ನಿಯಾದಿಂದ ಹೊರಡುತ್ತಾಳೆ. ನೀವು ನೋಡಿದರೆ ಈಗಲೂ ಕೂಡ ಹೆಚ್ಚು ಭಾರತೀಯರು ಕ್ಯಾಲಿಫೋರ್ನಿಯಾದಲ್ಲೇ ಇರುವುದು ಅದರ ಶಕ್ತಿ ಆಗಿದೆ. ತಾಯಿಯು ಭಾರತಕ್ಕೆ ಬಂದು ಕೊಲ್ಹಾಸುರನನ್ನು ವಧಿಸುತ್ತಾಳೆ. ಸಾಯುವ ಮುನ್ನ ಆ ರಾಕ್ಷಸನು ತನ್ನ ಹೆಸರು ಹಾಗೆ ಉಳಿಯಬೇಕು ಎಂದಾಗ ತಾಯಿಯು ಆ ಕ್ಷೇತ್ರಕ್ಕೆ ಕೊಲ್ಹಾಪುರವೆಂಬ ಹೆಸರನ್ನು ಕೊಡುತ್ತಾಳೆ. ಹಾಗೆ ತಾಯಿಯು ಮಹಾಲಕ್ಷ್ಮಿಯಾಗಿ ಅಲ್ಲಿಯೇ ನೆಲೆಸುತ್ತಾಳೆ. ಇದು ತಾಯಿಯ 3ನೆಯ ಸ್ವರೂಪ. ನಂತರ ದೇವಶಿಲ್ಪಿಯಾದ ವಿಶ್ವಕರ್ಮನು ಒಂದು ಮಣಿದ್ವೀಪ ಹೇಗಿರುತ್ತದೆಯೋ ಹಾಗೆ ಕೊಲ್ಹಾಪುರದಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಾನೆ. ಕೊಲ್ಹಾಪುರದಲ್ಲಿ ಅತ್ಯಂತವಾದ ರಹಸ್ಯಗಳು ಅಡಗಿದೆ. ಮುಂದೆ ಸಮಯ ಸಿಕ್ಕಾಗ ಅದರ ಒಂದು ವಿಡಿಯೋವನ್ನು ಕೂಡ ಮಾಡೋಣ. ಈಗ ವೈಕುಂಠದಲ್ಲಿ ಲಕ್ಷ್ಮಿ ಇಲ್ಲದೆ ನಾರಾಯಣನು ಭೂಮಿಗೆ ಬರುತ್ತಾನೆ. ಈ ಹಿಂದೆ ಹೇಳಿರುವ ಹಾಗೆ ತ್ರೇತಾಯುಗದಿಂದ ವೇದಲಕ್ಷ್ಮಿಯ ಶಕ್ತಿ ಇದೆಯಲ್ಲವೇ ಭೂಮಿಯ ಮೇಲೆ. ಆ ಶಕ್ತಿಯು ಆಕಾಶರಾಜ ಎಂಬುವವನಿಗೆ ಪದ್ಮಾವತಿ ಸ್ವರೂಪದಲ್ಲಿ ಸಿಗುತ್ತದೆ. ಭೂಮಿಯು ಅಗೆಯುತ್ತಿದ್ದಾಗ ಕಮಲದಲ್ಲಿ ಸಿಕ್ಕಿದ್ದರಿಂದ ಪದ್ಮಾವತಿಯಾದಳು. ಅಲ್ಲಿಂದ ಶ್ರೀನಿವಾಸ ಪದ್ಮಾವತಿಯ ಪ್ರೇಮ ಕಲ್ಯಾಣ ನಮಗೆಲ್ಲ ತಿಳಿದಿದೆ. ಈ ಮದುವೆಗೆ ನಾರಾಯಣನು ಕುಬೇರನ ಹತ್ತಿರ ಸಾಲವನ್ನು ಮಾಡಿದ್ದು ಕೂಡ ತಿಳಿದಿದೆ. ಯಾಕೆ ಮಾಡಿದ ಎಂದರೆ ಲಕ್ಷ್ಮೀದೇವಿಯು ಅವನ ಹತ್ತಿರ ಇರಲಿಲ್ಲ. ಲಕ್ಷ್ಮಿಯು ಕೊಲ್ಹಾಪುರದಲ್ಲಿ ಇದ್ದಾಳೆ. ಹಾಗಾಗಿ ಪದ್ಮಾವತಿ ಶ್ರೀನಿವಾಸನ ಮದುವೆಯಾಯಿತು. ಹೊಸ ಮದುಮಗ ಒಂದಷ್ಟು ದಿನ ಆರಾಮಾಗಿ ಇದ್ದ. ಪದ್ಮಾವತಿಯು ಲಕ್ಷ್ಮಿಯ ಒಂದು ಅಂಶವಷ್ಟೇ. ಪರಿಪೂರ್ಣ ಲಕ್ಷ್ಮಿಯು ಇನ್ನು ಕೊಲ್ಹಾಪುರದಲ್ಲಿ ಇದ್ದಾಳೆ. ಅವಳೇ ಸಾಕ್ಷಾತ್ ಆ ಮಹಾಲಕ್ಷ್ಮಿ. ಶ್ರೀನಿವಾಸನ ಹೃದಯವನ್ನು ಆವರಿಸಿದವಳು. ಹಾಗಾಗಿ ಪದ್ಮಾವತಿಯ ಅನುಮತಿಯನ್ನು ಪಡೆದು ಆಕೆಯನ್ನು ವಕುಳಾದೇವಿ ಆಶ್ರಮದಲ್ಲಿ ಬಿಟ್ಟು ಸ್ವಾಮಿಯು ಕೊಲ್ಹಾಪುರಕ್ಕೆ ಲಕ್ಷ್ಮಿಯನ್ನ ಹುಡುಕಿಕೊಂಡು ಹೋಗುತ್ತಾನೆ. ಅದ್ಭುತವಾದ ಮಣಿದ್ವೀಪದಂತೆ ಕೊಲ್ಹಾಪುರವಿದೆ. ಎಲ್ಲ ದೇವಾನುದೇವತೆಗಳು ನಾರಾಯಣನಿಗೆ ಕಾಣುತ್ತಿದ್ದಾರೆ. ಆದರೆ
ಲಕ್ಷ್ಮೀದೇವಿಯು ಮಾತ್ರ ಕಾಣಿಸುತ್ತಿಲ್ಲ. ತನ್ನ ಗಂಡನಿಗೆ ತಾಯಿಯು ಕಾಣಿಸುವುದಿಲ್ಲ. ಆಗ ನಾರಾಯಣನು ಪದ್ಮಕುಂಡ, ಪಂಚಗಂಗಾ, ರುದ್ರಪ್ರಯಾಗ ಹೀಗೆ ಅದ್ಭುತವಾದ ತೀರ್ಥಗಳಲ್ಲಿ ಸ್ನಾನ ಮಾಡಿ 10 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾನೆ. 10 ವರ್ಷ ತಪಸ್ಸು ಮಾಡಿದರೂ ಲಕ್ಷ್ಮಿಯು ಕಾಣಿಸಲಿಲ್ಲ. ಏಕೆ ಎಂದು ಯೋಚಿಸಿದಾಗ ಆಗ ಆಕಾಶವಾಣಿಯು ನುಡಿಯುತ್ತದೆ, ಸ್ವಾಮಿ, ನೀವು ಎಷ್ಟು ತಪಸ್ಸು ಮಾಡಿದರೂ ಲಕ್ಷ್ಮಿಯು, ತಾಯಿಯು ಇಲ್ಲಿ ಕಾಣಿಸುವುದಿಲ್ಲ. ಏಕೆಂದರೆ ದೇವಿಯು ಇಲ್ಲಿ ರಜೋಗುಣದಲ್ಲಿ ರಾಕ್ಷಸನ ಸಂಹಾರಕ್ಕಾಗಿ ಬಂದಳು. ಹಾಗಾಗಿ ತಾಯಿಯ ಕೈಯಲ್ಲಿ ಗದೆ, ಸಿಂಹವಾಹನ ಎಲ್ಲವೂ ಇರುವುದು. ತಾಯಿಯು ಶುದ್ಧ ಸತ್ವ ರೂಪದಲ್ಲೇ ಕಾಣಿಸುವುದು. ಆ ಸ್ವರೂಪ ಬೇಕೆಂದರೆ ಶುಕ ಮಹರ್ಷಿ ಆಶ್ರಮಕ್ಕೆ ಹೋಗಬೇಕು. ಅಲ್ಲಿ ಒಂದು ಸಮುದ್ರವನ್ನು ಅಗಿದು ಅದರಲ್ಲಿ ದೇವಲೋಕದಿಂದ ಕಮಲವನ್ನು ತಂದು ಪ್ರತಿಷ್ಠಾಪಿಸಿ ಆ ಕಮಲಗಳು ಹಾಳಾಗದಂತೆ 12 ವರ್ಷ ನೋಡಿಕೊಳ್ಳಬೇಕು. ತಪಸ್ಸು ಮಾಡುವಾಗ ಲಕ್ಷ್ಮೀದೇವಿಯನ್ನು ನೆನೆಯುತ್ತಾ ಮಾಡಬೇಕು. ಹೀಗೆ ಮಾಡುವುದರಿಂದ ತಾಯಿಯು ಕಾರ್ತಿಕ ಪಂಚಮಿಯ ದಿನ ಉದ್ಭವಿಸುತ್ತಾಳೆ ಎಂದು. ಹೀಗೆ ಆಕಾಶವಾಣಿಯು ನುಡಿಯುತ್ತದೆ. ಕೊಲ್ಹಾಪುರದಲ್ಲಿ ರಾಕ್ಷಸನ ಸಂಹಾರಕ್ಕೆ ಅಮ್ಮ ಬಂದಳಲ್ಲವೇ? ಹಾಗಾಗಿ ಈಗಲೂ ಕೂಡ ಪ್ರತಿ ದುರ್ಗಾಷ್ಟಮಿಯ ದಿನ ತಿರುಮಲದಿಂದ ಕೊಲ್ಹಾಪುರಕ್ಕೆ ತಾಯಿಗೆ ಸೀರೆಯೂ ಎಲ್ಲ ಬರುತ್ತದೆ. ಈಗ ಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸ ಎಲ್ಲಿದ್ದಾರೆಂದರೆ ಸ್ವಾಮಿಯು ತಿರುಚನೂರ್ ಶುಕ ಮಹರ್ಷಿಯ ಆಶ್ರಮ, ಪದ್ಮಾವತಿಯು ವಕುಳಾದೇವಿಯ ಸಲಹೆಯಂತೆ ತನ್ನ ಪತಿಯು ಬೇಗ ವಾಪಸ್ ಬರಲಿ ಎಂದು ವೆಂಕಟಾಚಲದಲ್ಲಿ ಆ ಬೆಟ್ಟದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಲಕ್ಷ್ಮಿಯು ಕೊಲ್ಹಾಪುರದಲ್ಲಿ ಇದ್ದಾಳೆ. ಈಗ ಪ್ರಶ್ನೆ ಬರುವುದು, ಈ ಮೂವರು ಯಾವಾಗ ಸೇರುತ್ತಾರೆ ಎಂದು. ಆ ಸಮಯ ಈಗ ಬರುತ್ತದೆ. ನಾರಾಯಣನು ಶುಕ ಮಹರ್ಷಿ ಆಶ್ರಮದಲ್ಲಿದ್ದಾನೆ. ಅವನ ಕೈಯಿಂದ ಸರೋವರವನ್ನು ಅಗಿದನು. ವಾಯುದೇವರ ಮೂಲಕ ದೇವಲೋಕದಿಂದ ಸ್ವರ್ಣ ಕಮಲವನ್ನು ತರಿಸುತ್ತಾನೆ. 12 ವರ್ಷ ಆ ಕಮಲ ಬಾಡದೆ ಹೇಗಿರುತ್ತದೆ? ಆಗ ಸೂರ್ಯದೇವನನ್ನು ಕರೆದು ನೀನು ಇಲ್ಲೇ ಇರು ಎಂದು ಹೇಳುತ್ತಾನೆ. ಏಕೆಂದರೆ ಸೂರ್ಯವಿದ್ದರೆ ಕಮಲ ಎಂದಿಗೂ ಬಾಡುವುದಿಲ್ಲ. ಆಗ ಕಮಲದ ಮಧ್ಯದಲ್ಲಿ ಅಮ್ಮನ ಶುದ್ಧ ಸತ್ವ ಸ್ವರೂಪವನ್ನು ಭಾವಿಸುತ್ತಾ ನೆನಪಿಸಿಕೊಳ್ಳುತ್ತಾ 12 ವರ್ಷ ತಪಸ್ಸನ್ನು ಮಾಡುತ್ತಾನೆ. ಯೋಚಿಸಿ, 10 ಹಾಗೂ 12 ಒಟ್ಟು 22 ವರ್ಷ ನಾರಾಯಣನು ತನ್ನ ಹೆಂಡತಿಗಾಗಿ ತಪಸ್ಸನ್ನು ಮಾಡುತ್ತಿದ್ದಾನೆ. ಬ್ರಹ್ಮಾಂಡವನ್ನೇ ಶಾಸಿಸುವ ಅಖಿಲಾಂಡ ನಾಯಕನು ತನ್ನ ಹೆಂಡತಿಗಾಗಿ ಎಷ್ಟು ಘೋರ ತಪಸ್ಸನ್ನು ಮಾಡಿದ. 12 ವರ್ಷ ಆಗಿದೆ. ಕಾರ್ತಿಕ ಮಾಸ ಪಂಚಮಿಯ ದಿನ ದೇವಾನುದೇವತೆಗಳು ಅಮ್ಮನಿಗಾಗಿ ಕಾಯುತ್ತಿದ್ದಾರೆ. ಆಗ ಭೃಗು ಮಹರ್ಷಿಯು ತಾಯಿಯ ಕ್ಷಮೆಯನ್ನ ಯಾಚಿಸುತ್ತಾನೆ. ನೀನು ಇದ್ದ ಪ್ರದೇಶವನ್ನು ನಾನು ಒದ್ದಿದ್ದೇನೆ ಎಂದು ಅಳುತ್ತಾನೆ. ಆಗ ಲಕ್ಷ್ಮೀದೇವಿಯು ಸಂತೋಷ ಹೊಂದಿ ಶುಭ್ರ ಸತ್ವಗುಣದಲ್ಲಿ ಆ ಸರೋವರದ ಕಮಲದಿಂದ ಉದ್ಭವಿಸುತ್ತಾಳೆ. ದಿವ್ಯವಾದ ರೂಪ, ಥಳ ಥಳ ಹೊಳೆಯುವ
ಆಭರಣಗಳು, ಬಿಳಿಯಾದ ಬಟ್ಟೆ, 16 ವರ್ಷ ಹುಡುಗಿಯಂತೆ ಲಕ್ಷ್ಮೀದೇವಿಯು ಬರುತ್ತಾಳೆ. ಆಗ ನಾರಾಯಣನು ಕಣ್ಣು ತೆಗೆಯುತ್ತಾನೆ. ಆಕಾಶದಿಂದ ಪುಷ್ಪದ ವರ್ಷವಾಗುತ್ತದೆ. ಸ್ವಾಮಿಯು ಖುಷಿಯಿಂದ ತನ್ನ ಹಾರವನ್ನು ತೆಗೆದು ಲಕ್ಷ್ಮೀದೇವಿಗೆ ಹಾಕುತ್ತಾನೆ. ಇನ್ನು ತಾಯಿ ತಂದೆ ಸೇರಿದ್ದಾಗಿದೆ. ಎಲ್ಲರಿಗೂ ದೇವಾನುದೇವತೆಗಳಿಗೆ ಸಂತೋಷವೇ ಸಂತೋಷ. ದೇವಾನುದೇವತೆಗಳೆಲ್ಲ ಹೀಗೆ ಹೇಳುತ್ತಿದ್ದಾರೆ: ಜಯತು ಜಯತು ಲಕ್ಷ್ಮಿ ಲಕ್ಷ್ಮಣಲಾಂಕೃತಾಂಗಿ, ಜಯತು ಜಯತು ಪದ್ಮ ಪದ್ಮಸದ್ಯಾಭಿವಂದ್ಯ, ಜಯತು ಜಯತು ವಿದ್ಯಾ ವಿಷ್ಣು ವಾಮಾಂಕ ಸಂಸ್ಥಾ, ಜಯತು ಜಯತು ಸಮ್ಯಕ್ ಸರ್ವಸಂಪತ್ಕರೀ ಶ್ರೀ. ಆಹಾ, ಹೀಗೆ ಪ್ರಾರ್ಥಿಸುತ್ತಾ ಇನ್ನು ಯಾವತ್ತೂ ತಂದೆ ತಾಯಂದಿರು ದಯವಿಟ್ಟು ದೂರವಾಗಬೇಡಿ, ನಿಮ್ಮನ್ನು ಬಿಟ್ಟು ಇರುವುದು ಕಷ್ಟವೆಂದು ಹೇಳುತ್ತಿದ್ದಾರೆ. ಶುಕ ಮಹರ್ಷಿಯು ಲಕ್ಷ್ಮೀದೇವಿಯನ್ನ ತಾಯಿ ನೀನು ಇಲ್ಲಿಯೇ ನೆಲೆಸಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಲಕ್ಷ್ಮಿಯು ಸರ್ವ ಸ್ವತಂತ್ರ ವೀರಲಕ್ಷ್ಮಿ ಎಂಬ ಹೆಸರಿನಿಂದ ತಿರುಚನೂರಿನಲ್ಲಿ ನೆಲೆಸುತ್ತಾಳೆ. ಇದು ಲಕ್ಷ್ಮಿಯ 4ನೆಯ ಸ್ವರೂಪ. ಅಂದರೆ ತಾಯಿಯು ಇಲ್ಲಿ ಒಬ್ಬಳೇ ನೆಲೆಸುತ್ತಾಳೆ. ಇಲ್ಲಿ ಉತ್ಸವಗಳು ಎಲ್ಲವೂ ದೇವಿಗೆ ಸ್ವತಂತ್ರವಾಗಿ ನಡೆಯುತ್ತಿದೆ. ಇದು ತಿರುಚನೂರ್ ಪ್ರದೇಶ. ಅಲ್ಲಿ ಇರುವುದು ಲಕ್ಷ್ಮೀದೇವಿ, ಪದ್ಮಾವತಿಯಲ್ಲ. ಪದ್ಮಾವತಿಯು ಬೆಟ್ಟದ ಮೇಲೆ ಇದ್ದಾಳೆ. ಹಾಗಾದರೆ ಅಲಮೇಲು ಮಂಗಾಪುರದಲ್ಲಿ ಇರುವುದು ಪದ್ಮಾವತಿ ಎಂದು ಏಕೆ ಹೇಳುತ್ತಾರೆ ಎಂದರೆ, ಬಂಗಾರದ ಪದ್ಮದಲ್ಲಿ ಆಸೀನಳಾಗಿ ಕಾಣಿಸಿದಳಲ್ಲವೇ, ಹಾಗಾಗಿ ಅಲಮೇರು ಮಂಗ ಎಂದು ಹೇಳುತ್ತಾರೆ. ಪದ್ಮಾವತಿ ಏಕೆ ಎಂದರೆ ಪದ್ಮವನ್ನೇ ತನ್ನ ನಿವಾಸವನ್ನಾಗಿ ಮಾಡಿಕೊಂಡಳು. ಹಾಗಾಗಿ ಪದ್ಮಾವತಿ ಎಂತಹ ಒಳ್ಳೆಯ ಹೆಸರು. ಈ ಸಲಿ ತಿರುಚನೂರ್ಗೆ ಹೋದಾಗ ಸುಮ್ಮನೆ ದರ್ಶನವನ್ನ ಮಾಡದೆ ಈ ಕಥೆಯನ್ನ ಸ್ಮರಿಸಿ ತಾಯಿಯ ದರ್ಶನವನ್ನ ಮಾಡಿ ಅಲ್ಲಿರುವ ಕಲ್ಯಾಣಿಯನ್ನು ಸ್ವಾಮಿಯು ತನ್ನ ಕೈಯಾರೆ ಅಗದಿದ್ದು, ಅಲ್ಲಿ ಕಾಣುವ ಮಧ್ಯದ ಮಂಟಪದಿಂದಾನೇ ತಾಯಿಯು ಕಮಲದಲ್ಲಿ ಹುಟ್ಟಿದ್ದು. ಅಂತಹ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ತರಹದ ದರಿದ್ರಗಳು ಹೊರಟು ಹೋಗುತ್ತದೆ. ಕಾರ್ತೀಕ ಪಂಚಮಿಯ ದಿನವಾದ ಅಮ್ಮ ಉದ್ಭವಿಸಿದ ದಿನ ತಿರುಮಲದಿಂದ ಸೀರೆ, ಹೀಗೆ ಎಲ್ಲವೂ ಇಂದಿಗೂ ಬರುತ್ತದೆ. ಥರ ಏನಾಯಿತೆಂದು ನೋಡೋಣ. ತಿರುಚನೂರಿನಲ್ಲಿ ಇದ್ದರೂ ಸ್ವಾಮಿಯ ಜೊತೆಯಲ್ಲಿ ಇರಬೇಕು ಎಂದು ವ್ಯೂಹಲಕ್ಷ್ಮಿ ಎಂಬ ಸ್ವರೂಪವನ್ನು ತೆಗೆದು ಶ್ರೀನಿವಾಸನ ಹೃದಯದ ಸ್ಥಾನಕ್ಕೆ ಲಕ್ಷ್ಮೀದೇವಿಯು ಸೇರುತ್ತಾಳೆ, ಶುದ್ಧ ಸತ್ವ ಸ್ವರೂಪವಾಗಿ. ಹಾಗಾಗಿ ನಾವು ತಿರುಮಲದಲ್ಲಿ ವೆಂಕಟೇಶ್ವರನ ಹೃದಯ ಭಾಗವನ್ನು ನೋಡಿದರೆ ಅದು ಸ್ವಲ್ಪ ಮುಂದೆ ಬಂದಿರುವ ಹಾಗಿರುತ್ತದೆ. ಇದರಿಂದಾನೇ 12ನೇ ಶತಮಾನದಲ್ಲಿ ಅಲ್ಲಿರುವುದು ತಾಯಿಯೋ ಅಥವಾ ನಾರಾಯಣನೋ ಎನ್ನುವ ಸಂದೇಹವಿತ್ತು. ಏಕೆ ಆ ಎದೆಯ ಭಾಗ ಹಾಗೆ ಮುಂದಕ್ಕೆ ಇದೆ ಎಂದರೆ, ತಾಯಿಯು ಅಲ್ಲಿ ಸೇರುವ ಮುನ್ನ ಹೇಳುತ್ತಾಳಂತೆ, ಸ್ವಾಮಿ, ಇನ್ನು ಮುಂದೆ ಭಕ್ತರು ನಿನಗೆ ಏನೇ ಹೇಳಬೇಕಾದರೂ ಮೊದಲಿಗೆ ಅದನ್ನು ನಾನು ಕೇಳುತ್ತೇನೆ, ನಂತರ ಅದು ನಿಮಗೆ ತಲುಪುತ್ತದೆ ಎಂದು. ಹಾಗಾಗಿಯೇ ಆ ವಕ್ಷಸ್ಥಳವು ಸ್ವಾಮಿಯ ಕಿವಿಗಿಂತ ಮುಂದೆ ಬಂದಿರುವುದು. ಶ್ರೀನಿವಾಸನು ಖುಷಿಯಾಗಿ ಲಕ್ಷ್ಮಿಯನ್ನು ಹೃದಯದ ಮೇಲೆ ಇಟ್ಟುಕೊಂಡು ಬೆಟ್ಟದ ಮೇಲೆ ಹೋಗುತ್ತಾನೆ. ಅಲ್ಲಿ ಪದ್ಮಾವತಿಯು ತಪಸ್ಸು ಮಾಡುತ್ತಿದ್ದಾಳೆ. ಸ್ವಾಮಿಯನ್ನು ನೋಡಿ ಘಳಘಳವೆಂದು ಅಳುತ್ತಾಳೆ. ಸ್ವಾಮಿಯು ಆಕೆಯ
ಪೂರ್ವ ಜನ್ಮದ ಸ್ಮರಣೆಯನ್ನು ತರಿಸಿ ನೀನು ಸಾಮಾನ್ಯಳಲ್ಲ ಎಂದು ತೋರಿಸುತ್ತಾನೆ. ಆಗ ಪದ್ಮಾವತಿಯು ಇನ್ನು ನಿನ್ನನ್ನು ಬಿಟ್ಟು ಇರಲಾರೆ ಎಂದಾಗ ಭೂತಕಾರುಣ್ಯ ಲಕ್ಷ್ಮಿಯಾಗಿ ಶ್ರೀನಿವಾಸನ ವಕ್ಷಸ್ಥಳವನ್ನು ಅವಳೂ ಕೂಡ ಸೇರುತ್ತಾಳೆ. ಇದು 6ನೆಯ ಸ್ವರೂಪ. ಹೀಗೆ ಲಕ್ಷ್ಮಿಯ 6 ಸ್ವರೂಪವನ್ನು ನೋಡಿದೆವು. ತಿರುಮಲದಲ್ಲಿ ಈಗಲೂ ಶುಕ್ರವಾರದಂದು ಆ 2 ಲಕ್ಷ್ಮಿಯರು ಇರುವ ಅಚ್ಚನ್ನು ತೆಗೆಯುತ್ತಾರೆ. ಅದು ಅದ್ಭುತವಾಗಿರುತ್ತದೆ. ಈ ಸಲ ತಿರುಮಲಕ್ಕೆ ಹೋದಾಗ ಸ್ವಾಮಿಯು ಹಾಗೂ ಅವನ ವಕ್ಷಸ್ಥಳವನ್ನು ನೋಡಿ ಇದರಿಂದ ಲಕ್ಷ್ಮೀ, ಪದ್ಮಾವತಿ, ಶ್ರೀನಿವಾಸ 3 ದರ್ಶನವೂ ಕೂಡ ಆಗುತ್ತದೆ. ಇಂದಿನ ಈ ಮಹಾಲಕ್ಷ್ಮಿಯ 6 ದಿವ್ಯ ಸ್ವರೂಪಗಳ ವಿವರಣೆ ಹಾಗೂ ರಹಸ್ಯಗಳು ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಎಲ್ಲರ ಮನೆಯಲ್ಲೂ ಲಕ್ಷ್ಮೀದೇವಿಯ ತಾಂಡವವಾಗಲಿ ಎಂದು ಹಾರೈಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಶ್ರುತಿ ಸ್ಪೀಕ್ಸ್ ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.